GNTTF ಗದಗ್ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಮೂಲತಃ ಎಚ್ ಕೆ ಪಾಟೀಲ್ ಪ್ರತಿಷ್ಠಾನ ಸುಮಾರು 1 ವರ್ಷ ಆಯಿತು ಅದನ್ನು ಪ್ರಾರಂಭಿಸಿ. ಎಚ್ ಕೆ ಪಾಟೀಲರ ಅಭಿಮಾನಿಗಳು ಕೂಡಿಕೊಂಡು ಈ ಪ್ರತಿಷ್ಠಾನವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಉದ್ದೇಶ ಒಳ್ಳೆಯ ವಿಧಾಯಕ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ತಿಳ್ಕೊಂಡು ಈ ದಿಶೆಯಲ್ಲಿ ಈಗಾಗಲೇ ಬಿಂಕದಕಟ್ಟಿಯಿಂದ ಗದಗಿನವರೆಗೆ ಕಾರ್ಯಪ್ಪ ಸರ್ಕಲ್ವರೆಗೆ ಏನು ಮೀಡಿಯನ್ ಮಧ್ಯದಲ್ಲಿ ಏನು ರಸ್ತೆ ಇರ್ತದಲ್ಲ ಅದನ್ನು ಕ್ಲೀನ್ ಮಾಡಿ ಅಲ್ಲೇ ಗಿಡಗಳನ್ನು ನೆಟ್ಟು ಅದನ್ನು ಮೇಂಟೈನ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಕ್ಲೀನಿಂಗ್ ವರ್ಕು ಅದನ್ನು ಮಾಡಿಸಿದ್ದೀವಿ. ಎರಡನೇದು ಬಹಳ ಮುಖ್ಯವಾಗಿ ಇವತ್ತಿನ ದಿವಸ ತಮಗೆಲ್ಲ ಕರೆಸಿರುವಂತಹ ವಿಶೇಷ ಕಾರ್ಯಕ್ರಮ ಅಂದರೆ ನಾವು ಈ ಶಾಲೆ ಮಟ್ಟದಲ್ಲಿ ರಸಪ್ರಶ್ನೆ ಒಂದು ಕಾಂಪಿಟೇಷನನ್ನು ನಾವು ಏರ್ಪಾಡು ಮಾಡ್ತಾ ಇದ್ದೀವಿ. ಸುಮಾರು 138 ಹೈಸ್ಕೂಲ್ಗಳಿವೆ ಗದಗ್ ತಾಲೂಕಿನಲ್ಲಿ. ಅದರಲ್ಲಿ ಅರ್ಧದಷ್ಟು ಶಹರದಲ್ಲಿ, ಇನ್ನು ಅರ್ಧದಷ್ಟು ಗ್ರಾಮೀಣ ಭಾಗದಲ್ಲಿವೆ. ಈ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಶಾಲೆಗಳಿಗೆ ಮತ್ತು ಈ ಶಹರದಲ್ಲಿರ್ತಕ್ಕಂಥ ಶಾಲೆಗಳ ಮಕ್ಕಳಿಗೆ 8ನೇ ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೀವಿ. ಮೊದಲನೇ ಹಂತದಲ್ಲಿ 10ನೇ ತಾರೀಕು ನಾಳೆ ದಿವಸ ಶಾಲೆ ಮಟ್ಟದಲ್ಲಿ ಪ್ರತಿ ಶಾಲೆಯಲ್ಲಿ ಕೂಡ ನಾವು ಒಂದು ರಸಪ್ರಶ್ನೆಗಳ ಕ್ವಶನ್ ಪೇಪರನ್ನು ನಾವು ಕಳಿಸ್ತೀವಿ. ಆ 138 ಶಾಲೆಯಲ್ಲಿ ಸುಮಾರು 13,500 ಮಕ್ಕಳು ಪಾಲ್ಗೊಳ್ತಾ ಇದ್ದಾರೆ. 13,500 ಸ್ಟೂಡೆಂಟ್ಸ್. ಅಲ್ಲಿ ನಾವು ಏನು ಪ್ರಶ್ನೆ ಪತ್ರಿಕೆ ಕಳಿಸ್ತೀವಿ, ಅವರು 20 ಪ್ರಶ್ನೆಗಳಿರ್ತವೆ, ಅದನ್ನು 25 ನಿಮಿಷದಲ್ಲಿ ಸಾಲ್ವ್ ಮಾಡಬೇಕು. ಪ್ರತಿಯೊಂದು ಶಾಲೆಯಿಂದ ಯಾರು ಹೆಚ್ಚಿನ ಅಂಕಗಳನ್ನು ಗಳಿಸ್ತಾರೆ ಅದರಲ್ಲಿ 5 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ನಮಗೆ ಲಿಸ್ಟ್ ಕಳಿಸ್ತಾರೆ ಅವರು ಈ 138 ಶಾಲೆಗಳಿಂದ. ಆಮೇಲೆ 17ನೇ ತಾರೀಕಿನಂದು ಆ ಏನು 5 ಜನ ಇರ್ತಾರೆ ವಿದ್ಯಾರ್ಥಿಗಳು, ಒಂದೊಂದು ಕ್ಲಾಸಿಗೆ 5 ವಿದ್ಯಾರ್ಥಿಗಳು. ಸೊ 2 ಕ್ಲಾಸ್ ಅಂದರೆ ಒಂದು ಶಾಲೆಯಿಂದ 10 ವಿದ್ಯಾರ್ಥಿಗಳು, ಸುಮಾರು 1,380 ಪ್ಲಸ್ ಮಕ್ಕಳು. ಯಾಕೆ ನಾ ಪ್ಲಸ್ ಅಂತ ಹೇಳ್ತೇನೆ ಅಂದರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಸೇಮ್ ಮಾರ್ಕ್ಸ್ ತೊಗೊಂಡಿರ್ತಾರೆ. ಅಂಥವ್ರನ್ನೂ ಕೂಡಿಸಿಕೊಂಡು ನಾವು ಒಂದು ಶಾಲೆಯಲ್ಲಿ ಈ 20ರಲ್ಲಿ 18 ಮಾರ್ಕ್ಸ್ ಇಬ್ಬರು ತೊಗೊಂಡಿದ್ರೆ ಅವರಿಗೆ ನಾವು ಇಬ್ಬರು ಟಾಪರ್ ಅಂತ ತಿಳ್ಕೊಂಡು ಮಾಡ್ಬೇಕಾಗ್ತದೆ. ಸೊ 1,380 ಪ್ಲಸ್ ವಿದ್ಯಾರ್ಥಿಗಳು ಇಲ್ಲೇ ಈ ಒಂದು ಪ್ರಾಂಗಣದಲ್ಲಿ ಬಂದು ಇಲ್ಲಿ ನಾವು ಅವರಿಗೆ ರಸಪ್ರಶ್ನೆ ಇದನ್ನು ಇಲ್ಲಿ ಕಂಡಕ್ಟ್ ಮಾಡ್ತೀವಿ ನಾವು. ಇದನ್ನೆಲ್ಲ ಬೆಳಗಾಮದ ವಿನೋದ್ ದೇಶಪಾಂಡೆ ಅವರ ಒಂದು ಟೀಮ್ನವರು ಬಂದ್ಬಿಟ್ಟು ಇದನ್ನು ಎಲ್ಲ ನಡೆಸ್ಕೊಡ್ತಾ ಇದ್ದಾರೆ. ಮಕ್ಕಳದು ಕ್ವಿಜ್ ರಸಪ್ರಶ್ನೆ ಇಲ್ಲಿ ಕಾರ್ಯಕ್ರಮ ಮಾಡಿ ಅದರಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ 120 ವಿದ್ಯಾರ್ಥಿಗಳನ್ನು ನಾವು ಆರಿಸ್ತೀವಿ. 60 8ನೇ ತರಗತಿ ವಿದ್ಯಾರ್ಥಿಗಳು, 60 9ನೇ ತರಗತಿ ವಿದ್ಯಾರ್ಥಿಗಳನ್ನ. ಇಲ್ಲಿ ರಸಪ್ರಶ್ನೆಗಳಂದ್ರೆ ಎಲ್ಲ ಮಾರ್ಕ್ ಮಾಡೋದು, ಬರೆಯೋದು, ಎಲ್ಲ ಮಲ್ಟಿಪಲ್ ಚಾಯ್ಸ್ ಇರ್ತದೆ, ABCD, ಅದರಲ್ಲಿ ಯಾವುದು ಕರೆಕ್ಟ್ ಇದೆ ಅದನ್ನು ಮಾರ್ಕ್ ಮಾಡ್ಬೇಕಂತ ತಿಳ್ಕೊಂಡು ಅವತ್ತಿನ ದಿವಸ ವಿದ್ಯಾರ್ಥಿಗಳ ಹಳ್ಳಿಯಿಂದ ಬರಬೇಕು. ಅವ್ರಿಗೆ ನಮ್ಮ ಮುಳುಗುನ್ನಾಕ ಮತ್ತು ಬಸ್ ಸ್ಟ್ಯಾಂಡ್ನಿಂದ, ಓಲ್ಡ್ ಬಸ್ ಸ್ಟ್ಯಾಂಡ್ನಿಂದ ನಾವು ಏನು ಪ್ರೈವೇಟ್ ಸ್ಕೂಲ್ಸ್ ಬಸ್ ಇರ್ತಾವಲ್ಲ ಅವನ ಬಸ್ ಅರೇಂಜ್ಮೆಂಟ್ ಕೂಡ ನಾವು ಮಾಡಿದ್ದೀವಿ. ಅಂದರೆ ಆ ಹಳ್ಳಿ ವಿದ್ಯಾರ್ಥಿಗಳಿಗೆ ಇಲ್ಲಿಗೆ ಬರೋದಕ್ಕೆ ತೊಂದರೆ ಆಗಬಾರ್ದು ಅಂಥೇಳಿ ಬಿಡೋ ಕೆಲಸನೂ ನಾವು ಆ ಬಸ್ನಿಂದನೇ ಮಾಡ್ತೀವಿ. ಸೊ ಅದು ಸುಮಾರು 9:00ವರೆಗೆ ನಾವು ಇನಾಗ್ರೇಷನ್ ಮಾಡಿಬಿಟ್ಟು 10:30 11ರಿಂದ ಆ ರಸಪ್ರಶ್ನೆ ಕಾರ್ಯಕ್ರಮ ಪ್ರಾರಂಭ ಮಾಡಿ ಅದರಲ್ಲಿ ನಾವೇನು ಮಾಡ್ತೀವಿ, ಅದು ಕೂಡ ರೈಟಿಂಗೇ. ಅದರಲ್ಲಿ ಸುಮಾರು 120 ವಿದ್ಯಾರ್ಥಿಗಳನ್ನು ನಾವು ಆಯ್ಕೆ ಮಾಡ್ತೀವಿ. ಆ 120 ವಿದ್ಯಾರ್ಥಿಗಳು ಹೇಗಂತಂದರೆ ಒಂದು ಶಾಲೆಯಿಂದ 5 ವಿದ್ಯಾರ್ಥಿಗಳು ಅಲ್ಲ, ಒಂದು ಶಾಲೆಯಿಂದ ಮ್ಯಾಕ್ಸಿಮಮ್ 2 ವಿದ್ಯಾರ್ಥಿಗಳನ್ನ ಅಷ್ಟೇ ಆಯ್ಕೆ ಮಾಡ್ತೀವಿ ನಾವು. ಒಂದೇ ಸ್ಕೂಲ್ನಿಂದ 5 ವಿದ್ಯಾರ್ಥಿಗಳು ಬರಬಾರ್ದು. ಸೊ ಆ 120 ಮಕ್ಕಳಲ್ಲಿ ನಾವು ಮತ್ತು ಅಲ್ಲಿ ಏನು ಮಾಡ್ತದೆ, ನಾವು ಓರಲ್ಲು ಮತ್ತು ರಿಟರ್ನ್ ಎಲ್ಲ ನಾವು ಮಾಡ್ಬೋದು. ಅಲ್ಲಿ ಕ್ವಶನ್ಸ್ ಕೇಳೋದು, ಟಿವಿಯಲ್ಲಿ ತಾವೆಲ್ಲ ನೋಡ್ತೀರಲ್ಲ ಟಾಟಾ ಕ್ಯೂಬು ಅದೆಲ್ಲ ಮಾಡ್ತಾರಲ್ಲ, ಆ ರೀತಿ ಇದೇ ಪ್ರಾಂಗಣದಲ್ಲೇ ಅದನ್ನು ಮಾಡ್ತೀವಿ.
ಮಾಡಿ ಅದರಲ್ಲಿ ನಾವೇನು ಮಾಡ್ತೀವಿ, ಟಾಪ್ 1 2 3 2 ಕ್ಲಾಸ್ನಿಂದ, ಆಮೇಲೆ ಅದಲ್ಲದೆ 2 ಕನ್ಸೋಲೇಷನ್ ಪ್ರೈಸ್ ಇರ್ತದೆ. ಅದು ಅಲ್ಲದೆ ಈಗ ಏನಾಗ್ತದೆ, ಪ್ರೈವೇಟ್ ಸ್ಕೂಲ್ನವ್ರಿಗೂ ಇರ್ತದೆ, ಇದು ಗೌರ್ಮೆಂಟ್ ಸ್ಕೂಲ್ನವ್ರಿಗೂ ಇರ್ತದೆ. ಸೊ ಪ್ರೈವೇಟ್ ಸ್ಕೂಲ್ನವರು ಇಮಿಡಿಯೇಟ್ಲಿ 1 2 3 ಅಲ್ಲಿ ಬರೋ ಚಾನ್ಸಸ್ ಇರ್ತದೆ. ಸೊ ಅವಾಗ ಹಳ್ಳಿ ವಿದ್ಯಾರ್ಥಿಗಳಿಗೆ ಅದು ಆಗಬಾರ್ದು, ನುಕ್ಸಾನ ಆಗಬಾರ್ದು ಅಂತ ತಿಳ್ಕೊಂಡು ನಾವು ಇನ್ನು 6 ಕನ್ಸೋಲೇಷನ್ ಪ್ರೈಸಸ್ ಕೂಡ ಆ ಹಳ್ಳಿ ವಿದ್ಯಾರ್ಥಿಗಳ ಒಳಗನ ನಾವು ಅದನ್ನು ನಾವು ಕೊಡ್ತೀವಿ. ಮೊದಲನೇ ಪ್ರೈಸು 5,000, ಎರಡನೇದ್ದು 3,000, ಮೂರನೇದ್ದು 2,000, ಪ್ಲಸ್ ಅವರಿಗೆ ಮೆಡಲ್ ಕೊಡ್ತೀವಿ, ಪ್ಲಸ್ ಪೆನ್ ಕೂಡ ಕೊಡ್ತೀವಿ. ಆಮೇಲೆ ಇದು 17ನೇ ತಾರೀಕಿಗೆ ಇಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮ. ಅವ್ರಿಗೆ ಬಂದಿರ್ತಾರೆ ವಿದ್ಯಾರ್ಥಿಗಳು, ಭಾಳ ಸುಮಾರು ಒಂದು 4-5 ತಾಸು ಮೇಲೆ ಆಗ್ತದೆ. ಅದಕ್ಕೆ ಬಂದ ತಕ್ಷಣ ಅವ್ರಿಗೆ ಉಪಹಾರ ಮತ್ತು ಮುಗಿದ ಮೇಲೆ ಒಂದು ಲಘು ಆಹಾರದ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ. ಏನು ನಾವು ಸೆಲೆಕ್ಟ್ ಮಾಡ್ತೀವಿ, 24 ಜನವರಿ ಎಂದು ಅದು ಫೈನಲ್ ಎಕ್ಸಾಮ್ ಫೈನಲ್ ಆಗ್ತದೆ. 120 ವಿದ್ಯಾರ್ಥಿಗಳು ಇರ್ತಾರೆ ಅದರೊಳಗೆ. ಈಗಾಗಲೇ ಹೇಳಿದ್ನಲ್ಲ ನಾನು, 1 2 3 ಪ್ಲಸ್ 2 ಕನ್ಸೋಲೇಷನ್ ಪ್ಲಸ್ 6 ಕನ್ಸೋಲೇಷನ್ ಪ್ರೈಸಸ್ಸು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ. ಇದನ್ನು ಪ್ರತಿ ವರ್ಷವೂ ನಾವು ಮಾಡಬೇಕು ಅಂತ ತಿಳ್ಕೊಂಡು, ಅಂದರೆ ವಿದ್ಯಾರ್ಥಿಗಳಲ್ಲಿ ಒಂದು ಈ ರಸಪ್ರಶ್ನೆ ಏನದಲ್ಲ, ಹೆಚ್ಚಾಗಿ ಇದು ಮ್ಯಾಥಮೆಟಿಕ್ಸ್ ಬೇಸ್ಡ್ ಕ್ವಶನ್ಸ್ ಇರ್ತಾವೆ, ಗಣಿತದ ಕ್ವಶನ್ಸ್ ಇರ್ತಾವೆ. ಇದಾದ್ಮೇಲೆ ನಾವು ಸೈನ್ಸ್ ಬಗ್ಗೆ, ವಿಜ್ಞಾನದ ಬಗ್ಗೆನೂ ಮಾಡಬೇಕು ಅಂತ ತಿಳ್ಕೊಂಡು ನಮ್ಮದು ವಿಚಾರ ಅದ. ಇದರಿಂದ ವಿದ್ಯಾರ್ಥಿಗಳಲ್ಲಿ ಮುಂದೆ ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳು ಏನು ಬರ್ತಾವೆ, ಅಲ್ಲಿ ಗಿವನ್ ಟೈಮ್ದೊಳಗೆ ಅದನ್ನು ಕಂಪ್ಲೀಟ್ ಮಾಡ್ಬೇಕಂತಲ್ಲ ಕೊಡಬೇಕು. ಅಂತಹ ಒಂದು ಕಲೆಯನ್ನು ಕಲೀಲಿಕ್ಕೆ ಅನುಕೂಲ ಆಗ್ತದೆ. ಈ ರೀತಿ ರಸಪ್ರಶ್ನೆಗಳನ್ನು ಪ್ರತಿ ತಿಂಗಳೂ ತಮ್ಮ ಶಾಲೆಯಲ್ಲಿ, ಅಲ್ಲಿ ಗ್ರಾಮೀಣ ಇರ್ಬೋದು, ಶಹರ ಇರ್ಬೋದು, ರಸಪ್ರಶ್ನೆಗಳನ್ನು ಪ್ರತಿ ತಿಂಗಳು ನೀವು ಕಂಡಕ್ಟ್ ಮಾಡಿರಿ ಅಂತಕ್ಕಂಥ ಒಂದು ವಿಚಾರವನ್ನು ಕೂಡ ನಾವು ಶಾಲೆಯವ್ರ ಜೊತೆಗೆ ಹಂಚಿಕೊಂಡು ಪ್ರತಿ ತಿಂಗಳು ನಾವು ಅವ್ರಿಗೆ ಬೇಕಾದ್ರೆ ಕ್ವಶನ್ ಬ್ಯಾಂಕು ಕೊಡ್ತೀವಿ. ಅದು ಏನದ ಆನ್ಲೈನ್ ಮೇಲೆ ನಾವು ಕೊಡ್ಬೋದು, ಅದಕ್ಕೆ ಯಾವುದೇ ವಿಶೇಷವಾದಂಥ ಖರ್ಚು ಇರುವುದಿಲ್ಲ. ಅವರು ಅದನ್ನು ಕಂಡಕ್ಟ್ ಮಾಡಿ ಅದನ್ನು ವರ್ಷಕ್ಕೊಮ್ಮೆ ನಾವೇನು ಮಾಡ್ತೀವಿ, ಅದರೊಳಗೆ ಸೆಲೆಕ್ಷನ್ ಆಗಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ನಾವು ಮಾಡಿಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇನ್ನು ಇದ್ರ ಬಗ್ಗೆ ಹೆಚ್ಚಿಗೆ ನಮ್ಮ ಕೃಷ್ಣಗೌಡ ಪಾಟೀಲ್ ಅವರು ಕೂಡ ಹೇಳ್ತಾರೆ. NTTF ಸಂಸ್ಥೆ ಪ್ರಾರಂಭ ಆದಮೇಲೆ NTTF ಸುಮಾರು ಬಹಳಷ್ಟು ಕಡೆ NTTF ಸಂಸ್ಥೆ ಜಮಶೇದ್ಪುರದಾಗ ಐತಿ, ಪುಣೆದಲ್ಲಿದೆ, ಮಹಾರಾಷ್ಟ್ರದಾಗ ಬಹಳಷ್ಟು ಕಡೆ ಐತಿ. ಎಲ್ಲವನ್ನು NTTF ಸಂಸ್ಥೆ ವತಿಯಿಂದ ಏನು ಪರೀಕ್ಷೆ ನಡೀತೈತಿ, ಹೋದ ವರ್ಷ ನಮ್ಮ NTTF ದಲ್ಲಿ ನಡೆಯುವಂತ ಕಲಿಯುವಂತ ವಿದ್ಯಾರ್ಥಿನಿಯರು ಬರೆಯುವಂತ ಕ್ಯಾಂಡಿಡೇಟ್ಸ್ದಾಗ ನಮ್ಮ NTTF ದಲ್ಲಿ ಬರೆದಿರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಸ್ಟ್ಯಾಂಡ್ ಔಟ್ ಅಕ್ರಾಸ್ ದಿ ಕಂಟ್ರಿ. NTTF ಬಯಸ್ತೀನಿ, 7 ಪ್ರತಿಷ್ಠಾನದ ವತಿಯಿಂದ ನಡೆಯುವಂತ ಈ ಮ್ಯಾಥ್ಸ್ ಕಾಂಪಿಟೇಷನ್ ಅನ್ನ ಮೊದಲನೇ ಹಂತದಲ್ಲಿ ಶಾಲೆಗಳಲ್ಲಿ ಪ್ರಾರಂಭ ಆಗಿ ಸೆಮಿಫೈನಲ್ಸ್ ಹಾಗೂ ಫೈನಲ್ಸ್ ಇದೇ ನಮ್ಮ NTTF ಆವರಣದಲ್ಲಿ 17ನೇ ತಾರೀಕು ಮತ್ತು 24ನೇ ತಾರೀಕದಂದು ನಡೀತೈತಿ. 17ನೇ ತಾರೀಕು ಇನಾಗ್ರೇಷನ್ ಕಾರ್ಯಕ್ರಮ ಕೂಡ ಇರ್ತೈತಿ. ಆ ಇನಾಗ್ರೇಷನ್ ಕಾರ್ಯಕ್ರಮಕ್ಕೆ ಸುಮಾರು ಯಾರ್ಯಾರು ಮೊದಲನೇ ಹಂತದಂತ್ರ ಪಾಸ್ ಆಗಿ ಹುಡುಗರು ಬಂದಿರ್ತಾರ, ಸಹಜವಾಗಿ ಹುಡುಗರ ಜೊತೆ ಪೋಷಕರು ಕೂಡ ಆಗಮಿಸ್ತಾರೆ. ಆ ಉದ್ಘಾಟನೆ ಕಾರ್ಯಕ್ರಮವನ್ನ ಸನ್ಮಾನ್ಯ ಶ್ರೀ HK ಪಾಟೀಲ್ ಸಾಹೇಬರು ಆ ಒಂದು ಕಾರ್ಯಕ್ರಮದಲ್ಲಿ ಸಾಕ್ಷಿ ಇರ್ತಾರೆ. ಅದರ ಮೂಲಕ ಈ ಒಂದು ಪ್ರತಿ ವರ್ಷ ನಾವು ಮಾಡ್ಬೇಕನ್ನುವಂತ ಉದ್ದೇಶವನ್ನ ಇಟ್ಕೊಂಡು ಏನು ಈ ಕ್ವಿಜ್ ಅನ್ನ ಪ್ರಾರಂಭಿಸ್ತಾ ಇದ್ದೇವೆ, ಅದಕ್ಕೆ ಒಂದು ರೂಪರೇಷೆ ಸಿಗ್ತೈತಿ. ಅದರ ಜೊತೆಗೇನೆ NTTF ಸಂಸ್ಥೆಯ ಬಗ್ಗೆ ತಮಗೆಲ್ಲರಿಗೂ 2 ವಿಷಯವನ್ನ ಏನು ಪ್ರಸ್ತಾಪ ಮಾಡಬೇಕು ಅಂತ. ಸುಮಾರು 200 ಹುಡುಗರು ಈಗಾಗಲೇ ನಮ್ಮ ಈ NTTF ಸಂಸ್ಥೆಯಲ್ಲಿ ಮೆಕ್ಯಾಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಿಕಲ್ ಅಂಡ್ ಎಂಬೆಡೆಡ್ ಸಿಸ್ಟಮ್ ಮತ್ತು ಎಲೆಕ್ಟ್ರಾನಿಕ್ಸ್ ಈ 4 ಬ್ರಾಂಚ್ಗಳಲ್ಲಿ ಕೂಡ ಸುಮಾರು 200 ಹುಡುಗರು ನಮಗೆ ಈಗಾಗಲೇ ಇಲ್ಲಿ ಕಲಿಯಾಕತ್ತಾರೆ.
200 ಹುಡುಗರ ಪೈಕಿ ಸುಮಾರು 130 ಹುಡುಗರು ಹಿಂದುಳಿದ ಸಮಾಜದವರಾಗಿರ್ತಾರೆ, ಆರ್ಥಿಕವಾಗಿ ಹಿಂದುಳಿದವರಾಗಿರ್ತಾರೆ. ಅವ್ರಿಗೆ ಸಂಪೂರ್ಣವಾಗಿ ಸರ್ಕಾರದ ವತಿಯಿಂದ ಫುಲ್ ಸ್ಕಾಲರ್ಶಿಪ್ ಮುಖಾಂತರ ಅವರು ಈ ಕೌಶಲ್ಯ ಅಭಿವೃದ್ಧಿಯ ಕೋರ್ಸನ್ನು ಏನು ಆಯ್ಕೆ ಮಾಡಿದ್ದಾರೆ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಅದು ಫ್ರೀಯಾಗಿ ಆ ಸೌಲಭ್ಯದನ್ನ ಅವ್ರೀಗ ಉಪಯೋಗಿಸ್ಕೊಳಕತ್ತಾರ. ಸುಮಾರು 70 ಹುಡುಗರು ಜನರಲ್ ಮೆರಿಟ್ದವರು ಇಲ್ಲ ಇತರೆ ಸಮುದಾಯದವರು ಏನಾಗಿರ್ತಾರ ಅವರು ಕೂಡ ಈ ಒಂದು ಸಂಸ್ಥೆಯಲ್ಲಿ ಈಗಾಗಲೇ ಅವರ ಕಲಿಕೆಯನ್ನ ಪ್ರಾರಂಭಿಸಿದ್ದಾರೆ. ನಮ್ಮ ಸಂಸ್ಥೆಯ ಮೂಲ ಉದ್ದೇಶ ನಮ್ಮ ಭಾಗದ ಯುವಕರಿಗೆ ಯುವತಿಯರಿಗೆ ಎಂಪ್ಲಾಯಬಲ್ ಸ್ಕಿಲ್ಸ್ ಅನ್ನ ಅವ್ರಿಗೆ ಮರುಹೊಂದಿಸುವಂತ ಅವರಿಗೆ ಅವಕಾಶನೂ ಕೊಡಬೇಕು. ಈ ಒಂದು ಉದ್ದೇಶವನ್ನ ಇಟ್ಕೊಂಡು ಅವರಿಗೆ ಈ ಸ್ಪರ್ಧಾತ್ಮಕ ವಾತಾವರಣಕ್ಕೆ ನಮ್ಮದೇ ಆದ ಶೈಲಿಯಲ್ಲಿ ನಮ್ಮದೇ ಆದ ವ್ಯವಸ್ಥೆಯಲ್ಲಿ ಅವರಿಗೆ ಅನುಕೂಲವಾದಂಥ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನುವಂಥ ಮೂಲ ಉದ್ದೇಶವನ್ನ ಇಟ್ಕೊಂಡು ಈ ಸಂಸ್ಥೆ ಪ್ರಾರಂಭಿಸಿದ್ದೇವೆ. ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ಈ 2 ವರ್ಷದಲ್ಲಿ ಇಷ್ಟು ಹುಡುಗರು ಈಗಾಗಲೇ ನಮ್ಮ ಸಂಸ್ಥೆಯಲ್ಲಿ ಕಲಿಯಾಕತ್ತಾರ. ಬರ್ತಕ್ಕಂಥ ದಿನಮಾನಗಳಲ್ಲೂ ಕೂಡ ಕೌಶಲ್ಯದ ಬಗ್ಗೆ ಅತಿ ಹೆಚ್ಚು ಒತ್ತನ್ನ ನಮ್ಮ ಭಾಗದಲ್ಲಿ ಯುವಕರು ಯುವತಿಯರು ಆದ ನಿಟ್ಟಿನಲ್ಲಿ ಗಮನ ಹರಿಸ್ಬೇಕು ಅನ್ನುವಂಥ ಒಂದು ಉದ್ದೇಶ ಕೂಡ ನಮ್ದಾಗಿರ್ತೈತಿ. ಉದಾಹರಣೆ ಯಾವ ರೀತಿ ಕೌಶಲ್ಯದ ಬಗ್ಗೆ ನಾವು ಎಲ್ಲ ಕಾರ್ಯಕ್ರಮದಲ್ಲಿ ಮಾತಾಡ್ತಿರ್ತೀವಿ, ಆದ್ರೆ ಒಂದು ನಿಮಗೆ ಲೈವ್ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಸುಮಾರು 3-4 ತಿಂಗಳ ಹಿಂದೆ ಈಗಿನ ಜಿಲ್ಲಾ SP ಅವರು ನಮ್ಮ ಸಂಸ್ಥೆಗೆ ರೋಪಿನ್ ಕಾರ್ಯಕ್ರಮಕ್ಕೆ ಬಂದಿದ್ರು. ನಾವು ಹೊಸ ಬ್ಯಾಚ್ ವಿದ್ಯಾರ್ಥಿಗಳನ್ನ ಸ್ವಾಗತ ಮಾಡುವಂತ ಒಂದು ಕಾರ್ಯಕ್ರಮ. ಅದಕ್ಕೆ ಬಂದಂತ ಸಂದರ್ಭದಲ್ಲಿ ಆ 15 ದಿವಸದ ಒಳಗ ಓಪನ್ ಇಟ್ಟಿರ್ತೀವಿ ನಾವೆಲ್ಲ ಹುಡುಗರಿಗೆ ಯಾವ್ದಾದ್ರು ಒಂದು ಇನೋವೇಟಿವ್ ಐಡಿಯಾ ತಗೊಂಡ್ ಬರ್ರಿ ನೀವು ಅಂತಂದ ಓಪನ್ ಪ್ಲಾಟ್ಫಾರ್ಮ್ ಮಾಡಿದಂತ ಸಂದರ್ಭದಲ್ಲಿ ಹುಡುಗರು ಹುಡುಗಿಯರು ಅವ್ರದ್ದೇ ಆದ ಒಂದು ವಿವೇಚನಕ್ಕೆ ಸಂಬಂಧಪಟ್ಟಂತ ಕಲ್ಪನೆಗಳನ್ನ ಮುಂದಿಟ್ಕೊಂಡು ತಯಾರಿ ಮಾಡಿರ್ತಾರೆ ಅವ್ರ ಪ್ರಾಜೆಕ್ಟ್. ನಮ್ಮ SP ಅವರು ಒಂದು ಪ್ರಾಜೆಕ್ಟ್ ಅನ್ನ ನೋಡಿ ಭಾಳ ಇಂಪ್ರೆಸ್ ಆಗಿ ಆ ಎಲ್ಲ 4-5 ಮಂದಿ ಹುಡುಗರ ಟೀಮ್ ಏನಿತ್ತು ಅವರನ್ನ ಅವ್ರ ಆಫೀಸಿಗೆ ಕರೆದು ಅವ್ರ ಆಫೀಸಲ್ಲಿ ಇರ್ತಕ್ಕಂಥ ಅವ್ರಿಗೇನೋ ಒಂದು ಸವಾಲಾಗಿತ್ತು, ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಒಂದು ಏನು ಅವರಿಗೆ ಸವಾಲಾಗಿತ್ತು ಅದನ್ನ ಹ್ಯಾಂಡಲ್ ಮಾಡೋದು. ಅವರು ಹುಡುಗರಿಗೆ ಆ ಸಮಸ್ಯೆದ ಬಗ್ಗೆ ಚರ್ಚೆ ಮಾಡ್ತಾರ. ಹುಡುಗರು ವಾಪಸ್ಸು ಸಂಸ್ಥೆಗೆ ಬಂದ ಅವ್ರದ್ದೇ ಆದ ಒಂದು ಐಡಿಯಾವನ್ನ ಮುಂದಿಟ್ಕೊಂಡು ಆ ಪ್ರಾಬ್ಲಮ್ ಸ್ಟೇಟ್ಮೆಂಟನ್ನು ಯಾವ ರೀತಿ ಅಡ್ರೆಸ್ ಮಾಡಬೇಕು ಅಂತಂದ ವಿಶ್ಲೇಷಣೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ವಾಪಸ್ ಹೋಗಿ SP ಅವರನ್ನು ಮೀಟ್ ಮಾಡ್ತಾರ. ಇವತ್ತು ನಮ್ಮ ಗದಗ ಡಿಸ್ಟ್ರಿಕ್ಟ್ SP ಆಫೀಸ್ದಾಗ ವೆಪನ್ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟಂತ ಸಾಫ್ಟ್ವೇರ್ ಅನ್ನ ಕೂಡ ಈಗಾಗಲೇ ನಮ್ಮ ಜಿಲ್ಲಾ SP ಅವರು ಅದನ್ನ ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ಉಪಯೋಗಿಸಕತ್ತಾರ. ಆ ಸಾಫ್ಟ್ವೇರ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿನಿಯರು GNTTF ದವರಾಗಿರ್ತಾರೆ. SP ಅವರಿಗೆ ಅತ್ಯಂತ ಅನುಕೂಲ ಆಗುವಂತ ಒಂದು ವ್ಯವಸ್ಥೆಯಾಗಿ ಅವರು ಅದನ್ನ ಸ್ವಾಗತ ಮಾಡಿದರು. ಇದೇ ರೀತಿ SP ಅವರು ನಮ್ಮ ಕೊಪ್ಪಳ SP ಅವರು ಮತ್ತೆ ಧಾರವಾಡ SP ಅವ್ರ ಜೊತೆ ಹುಬ್ಳಿ ಧಾರವಾಡ SP ಅವ್ರ ಜೊತೆ ಮಾತಾಡಿದಂಥ ಸಂದರ್ಭದಾಗ ದೇ ಆಲ್ಸೋ ಶೋಡ್ ಕೀನ್ ಇಂಟ್ರೆಸ್ಟ್. ನಾವು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಅದನ್ನ ನೋಡ್ತೀವಿ ಅಂತಂದು ಕೂಡ ಅವರು ಪ್ರಾಮಿಸ್ ಮಾಡಿದರು. ಈ ಉದಾಹರಣೆ ಯಾಕೆ ತಮ್ಮ ಮುಂದೆ ಹಂಚ್ಕೊಳಕತ್ತೀನಿ ಅಂದ್ರೆ ನಮ್ಮ ಸಂಸ್ಥೆಯ ಮೂಲ ಉದ್ದೇಶ ನಮ್ಮ ಭಾಗದ ಯುವಕರಿಗೆ ಯುವತಿಯರಿಗೆ ಕೌಶಲ್ಯ ಅಭಿವೃದ್ಧಿಯನ್ನ ಮಾಡಬೇಕು ಅನ್ನುವಂಥ ಒಂದು ಸದುದ್ದೇಶವನ್ನ ಇಟ್ಕೊಂಡು ಮಾಡಿರ್ತಕ್ಕಂಥ ಈ ಸಂಸ್ಥೆ ಇರೋದ್ರಿಂದ